ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಶಾಲಾ ವಿದ್ಯಾರ್ಥಿಗಳು ಪ್ರಯಾಣ ಮಾಡಬೇಕಾದರೆ ತಮ್ಮ ಪ್ರಾಣವನ್ನು ಪಣಕ್ಕಿಡುವ ಪರಿಸ್ಥಿತಿ ಎದುರಾಗಿದೆ. ಒಂದು ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಸಾಮರ್ಥ್ಯ ಸಂಖ್ಯೆ ಸುಮಾರು 50 ಜನರಿಗೆ ಇರುತ್ತದೆ. ಆದರೆ ಸೇಡಂನಲ್ಲಿ ನೋಡಿದರೆ ಅದೇನೋ ಕಸದ ರಾಶಿಯಂತೆ ಶಾಲಾ ಮಕ್ಕಳನ್ನು ಹೊತ್ತೊಯ್ಯುತ್ತಿರುವ ಬಸ್ಗಳನ್ನು ಕಾಣಬಹುದಾಗಿದೆ. ಸೇಡಂ ಡಿಪೋನಲ್ಲಿ ಬಸ್ಗಳ ಕೊರತೆ ಹೆಚ್ಚಾಗಿ ಇರಬಹುದು ಎಂಬ ಆರೋಪಗಳು ಕೂಡ ಕೇಳಿ ಬರುತ್ತಿವೆ. ಯಾಕಂದ್ರೆ ಸೇಡಂನಿಂದ ಗುರುಮಠಕಲ್ ಪ್ರಯಾಣಿಸಬೇಕಾದರೆ ಕೇವಲ ಗುರುಮಠಕಲ್ ಡಿಪೋ ಬಸ್ಗಳು ಸಂಚಾರ ಹೆಚ್ಚಾಗಿ ಕಾಣುತ್ತಿದೆ ಹೊರತು ಸೇಡಂ ಡಿಪೋ ಬಸ್ಗಳು ಕಂಡುಬರುವುದಿಲ್ಲ. ಸೇಡಂನಿಂದ ಗುರುಮಠಕಲ್ ವಾಯಾ ಕೋಡ್ಲಾ, ಹುಳಗೋಳ, ನಾಮವಾರ, ಹಂದ್ರಿಕಿ ಹಾಗೂ ಮುದೋಳ, ಕುಲ್ಕುಂದ, ಮದನ, ಪೋತಕಪಲ್ಲಿ, ಇಟ್ಕಲ್ ಮತ್ತು ಯಾನಕುಂದಿ ನಾಡೆಪಲ್ಲಿ ಮಾರ್ಗವಾಗಿ ಕೇವಲ ಗುರುಮಠಕಲ್ ಡಿಪೋ ಬಸ್ಗಳ ಸಂಚಾರ ಹೆಚ್ಚಾಗಿ ಕಾಣುತ್ತಿದ್ದು, ಆದ್ದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸೌಕರ್ಯವಿರುವ ಆ ಕೇವಲ ಬಸ್ಗಳಿಗೆ ಹತ್ತಿ ಹೋಗುವ ಪ್ರಯತ್ನದಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದು ಕಾಣಬಹುದು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಸ್ ಹತ್ತಿದಾಗ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತವಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣುತ್ತಿದೆ. ಇದರಿಂದ ಮಕ್ಕಳ ಜೀವನಕ್ಕೆ ಅಪಾಯವಾದರೆ ಯಾರು ಹೊಣೆಗಾರರು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿ ಬಂದಿದೆ. ಆತಂಕ ಕೂಡ ಗುರಿಯಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸರಿಯಾಗಿ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡಬೇಕಾಗಿದೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.